ಹಲೋ ಎವ್ರಿವನ್, ಇದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ತುಂಬ ವರ್ಷಗಳೇ ಆದಮೇಲೆ ನಾನು ಒಬ್ಬಳೇ ಅಟೆಂಡ್ ಮಾಡ್ತಾ ಇರೋಂಥ ಫಂಕ್ಷನ್ ಇದು. ನನ್ನ ಫ್ರೆಂಡ್ ಬೇಬಿ ಶವರ್ ಫಂಕ್ಷನ್ ಇತ್ತು. ಒಂದು ಟೈಮಲ್ಲಿ ಎಲ್ಲನೂ ಆಗಿದ್ದಂಥ ಫ್ರೆಂಡ್ಸ್ಗಳು ನಮ್ಮ ಪರ್ಸ್ನಲ್ ಲೈಫ್ ಅಂತ ಸ್ಟಾರ್ಟ್ ಆದಾಗ ಸ್ವಲ್ಪ ದೂರನೇ ಆಗೋಗ್ತಾರೆ. ನಾವು ಏನೇ ಕಾಂಟ್ಯಾಕ್ಟಲ್ಲಿದ್ರೂ ಮೊದಲೇ ಇದ್ದಿದ್ದ ಥರ ಇರೋದಕ್ಕಾಗಲ್ಲ. ಅದರಲ್ಲೂ ಮಕ್ಕಳಾದ್ಮೇಲಂತೂ ಎಲ್ಲರಿಂದನೂ ಒಂದು ಸ್ಟೆಪ್ ನಾವು ಹಿಂದೆ ತಗೊಳ್ತೀವಿ. ನಮ್ಮೆಲ್ಲರಿಗೂ ಸಮ್ಮರ್ ಹಾಲಿಡೇಸ್ ಅಂತಂದರೆ ಖುಷಿ ಆಗೋದು. ಬಟ್ ಈಗ ನಮ್ಮ ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆದಾಗ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹೇಗಪ್ಪ ಇವ್ರನ್ನ ಇಡೀ ದಿನ ಎಂಗೇಜ್ ಆಗಿಡೋದು ಅಂತ. ಇವತ್ತು ತೋಟದಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಅವ್ರನ್ನೂ ತೋಟಕ್ಕೆ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳೇ ಬೇಡ ಅಂತ ಅನ್ನೋರು ಕೆಲವೊಬ್ಬರಾದರೆ ಯಾವ ಮಗು ಆದರೂ ಸಾಕು, ಒಂದೇ ಒಂದು ಮಗು ಇರಲಿ ಅಂತ ಹೇಳೋರು ಇನ್ನು ಸ್ವಲ್ಪ ಜನ. ಅದರಲ್ಲೂ ಆರ್ತಿಗೊಂದು ಕೀರ್ತಿಗೊಂದು ಬೇಕೇ ಬೇಕು ಅನ್ನೋರು ಅಲ್ಪ ಜನ ಇದ್ದರೆ, ಯಾವ ಮಗು ಆದರೂ ಪರವಾಗಿಲ್ಲ, ಒಂದು ಮಗು ಜೊತೆ ಇನ್ನೊಂದು ಮಗು ಇರಲೇಬೇಕು ಅಂತ ಹೇಳೋರು ಹಲವಾರು. ನಮ್ಮ ಮನೆಯಲ್ಲಿ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಜಗಳ ಆಡಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ಹಾಗೆ ಚೆನ್ನಾಗಿರ್ತಾರೆ. ಒಟ್ಟಿನಲ್ಲಿ ಜಗಳ ಆಡೋದಕ್ಕೋ ಇಲ್ಲ ಪ್ರೀತಿ ಮಾಡೋದಕ್ಕೋ ಒಬ್ರಿರಬೇಕು. ಇಲ್ಲ ಅಪ್ಪ ಅಮ್ಮ ಬೈದಾಗ ಸಮಾಧಾನ ಮಾಡೋದಕ್ಕೆ ಅಂತ ನಾನಿದ್ದೀನಿ ಅಂತ ಹೇಳೋರು ಒಬ್ರಿರಲೇಬೇಕು. ಇನ್ನು ಇಲ್ಲಿ ತೋಟಕ್ಕೆ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಮಧ್ಯಾಹ್ನ ಬಂದಿದ್ದು, ಊಟ ಎಲ್ಲನೂ ತೋಟಕ್ಕೆ ತೊಗೊಂಡು ಬಂದಿದ್ವಿ. ಮಕ್ಕಳಿಗೆ ಇಲ್ಲೇ ಒಂದು ಸ್ವಲ್ಪ ಆಟ ಆಡಿಸಿ ತಿನ್ಸೋಣ ಅಂತ ಹೇಳಿ. ಇಲ್ಲಿ ನೀರನ್ನು ಕಟ್ತಾ ಇದ್ರು. ಸೊ ಹಾಗಾಗಿ ಅದೇ ನೀರಲ್ಲೇ ಆಟ ಆಡ್ತಾ ಇದ್ದಾರೆ. ಈಗ ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ನೀರು ನೋಡಿದ್ರೆ ಸಾಕು ಇಳಿಬೇಕು ಅಂತ ಅನಿಸುತ್ತೆ. ಇವರಿಬ್ಬರು ಈಗ ನೀರಲ್ಲಿ ಇಳಿದಿದ್ದಾರೆ. ಸೊ ಹಾಗಾಗಿ ಊಟ ಮಾಡಿಸೋದಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಏನು ಹಣ್ಣಿದೆ ಅಂತ ನೋಡೋದಕ್ಕೆ ಬಂದೆ. ಸೊ ಸೀಬೆ ಹಣ್ಣು ಕಾಣಿಸ್ತು. ಗಿಡದಿಂದ ಹೀಗೆ ಕಿತ್ಕೊಂಡು ಹೀಗೆ ತಿನ್ನೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಮಕ್ಕಳು ನೀರಲ್ಲೇ ಇದ್ದರು. ಸೊ ಹಾಗಾಗಿ ನಾನೇ ಸೀಬೆ ಹಣ್ಣು ತಿನ್ನಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಹೊಟ್ಟೆನ ಫಿಲ್ ಮಾಡ್ತಾ ಇದ್ದೆ. ಇನ್ನು ನೀರಲ್ಲಿ ಆಡಿದ್ರೆ ಹೊಟ್ಟೆ ಹಸಿವು ಜಾಸ್ತಿ ಅಂತಾರೆ. ಸೊ ನೀರಲ್ಲಿ ಆಡ್ಕೊಂಡು ಬಂದಮೇಲೆ ಹೊಟ್ಟೆ ತುಂಬ ಊಟ ಮಾಡಿಸೋಣ ಅಂತ ಹೇಳಿ. ಈ ಸೀಬೆ ಹಣ್ಣಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಹಿಂಗೆ ಮಾಡೋದು, ಮಣ್ಣಲ್ಲಿ ಮಡಕೆ ಮಾಡ್ತಾರೆ. ಮರದಲ್ಲಿ ಬಿಡುತ್ತಾ? ಬನ್ನಿ, ಎಲ್ಲಿ ಬಿಡುತ್ತೆ ತೋರಿಸ್ತೀನಿ. ಈ ಕಂಪ್ಲೀಟ್ ವ್ಲಾಗ್ನ ನೋಡಬೇಕು ಅಂತ ಇದ್ದರೆ ನನ್ನ ಸಿಹಿ ಜೇನು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಇನ್ನು ನಮ್ಮಿಬ್ಬರ ಭೇಟಿ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಟ್ಯೂನ್ಡ್.